ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವ್ಲಾಗಲ್ಲಿ ನಾವು ಟೀಮ್ ಲಂಚ್ಗೆ ಯಾವ ಹೋಟೆಲ್ಗೆ ಹೋಗಿದ್ವಿ ಆ್ಯಂಡ್ ಅಲ್ಲಿ ಯಾವ್ಯಾವ ಫುಡ್ ಟ್ರೈ ಮಾಡಿದ್ರಿ, ಹಾಗೆ ನನಗೆ ಒಂದು ಚೆಫ್ ಸರ್ಟಿಫಿಕೇಟ್ ಬಂತು. ಸೊ ಅದು ಯಾವ ಥರ ಬಂತು ಅದೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ನಾವು ಈ ಟೀಮ್ ಲಂಚ್ನ ತುಂಬ ಮನಸ್ಸಿಂದ ಪ್ಲ್ಯಾನ್ ಮಾಡ್ತಿದ್ದೀವಿ, ಬಟ್ ಸಕ್ಸಸ್ಸೇ ಆಗಿಲ್ಲ. ಫೈನಲಿ ಒಂದಿನ ನಾವು ಟೀಮ್ ಲಂಚ್ಗೆ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಯಾಕಪ್ಪ ಈಗ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ತೀನಿ. ಅದಕ್ಕೂ ರೀಸನ್ ಇದೆ. ನನಗೆ ಸುಸ್ತೇ ಆಗಿಬಿಟ್ಟಿತ್ತು ಟೀಮ್ ಲಂಚ್ ಪ್ಲ್ಯಾನ್ ಮಾಡಿ. ಸೊ ಇದು ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಗ್ಯಾಂಗಲ್ಲಿ ಒಬ್ಬರು ಟ್ರಿಪ್ಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಇರಲ್ಲ ನೋಡಿ. ಸೊ ನಾವು ಹೋಗ್ಬೇಕಂದ್ರೆ ಅವ್ರು ಇರಲ್ಲ, ಹಾಗೆ ನಾವು ಬ್ಯುಸಿ ಇರಬೇಕಾದ್ರೆ ಅವ್ರ ಅವೈಲಬಿಲಿಟಿ ಇರ್ತಾರೆ. ಸೊ ಅದೇ ರೀತಿಯೇ ನಮ್ಮ ಕಂಪನೀಸಲ್ಲಿ ಇವಾಗ ಹೈಬ್ರಿಡ್ ಮಾಡಿರೋದ್ರಿಂದ ತುಂಬ ಕಷ್ಟ ಆಗ್ಬಿಟ್ಟಿದೆ. ಸೊ ಯಾರ್ಯಾರು ಯಾವತ್ತು ಬರ್ತಾರೆ ಅಂತಲೇ ಗೊತ್ತಿಲ್ಲ. ಅದಕ್ಕೆ ಒಂದು ಫೈನಲ್ ಡೇ ಅವತ್ತು ಯಾರಿದ್ರೆ ಅವ್ರ ಜೊತೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟು ನಾವು ಹೋದ್ವಿ. ಇಲ್ಲಿ ಮರೂನ್ ಕಲರ್ ಟಿ ಶರ್ಟ್ ಹಾಕಿದ್ರಲ್ಲ, ಅವರೇ ನಮ್ಮ ಹೊಸ ಮ್ಯಾನೇಜರ್. ಸೊ 6 months ಬ್ಯಾಕ್ ಅವ್ರು ಜಾಯ್ನ್ ಆಗಿದೆ. ಇದು ಫಸ್ಟ್ ಲಂಚ್ ನಮ್ಮ ಮ್ಯಾನೇಜರ್ ಜೊತೆ. ನಾವು ಹೋಗಿದ ತಕ್ಷಣ ನಮಗೆ ಸ್ಟಾರ್ಟರ್ಸ್ನ ಕೊಟ್ಟರು. ವೆಜ್ ಮತ್ತು ನಾನ್ ವೆಜ್, ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜಿಟೇರಿಯನ್ಸೇ. ನಮಗಿಲ್ಲಿ ಫಸ್ಟ್ ಪಾನಿಪುರಿ ಕೊಟ್ಟರು. ನೋಡಿ ಪಾನಿಪುರಿ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಪಾನಿಪುರಿನ ಇಟ್ಸ್ ಅನ್ ಅಫಿಷಿಯಲ್ ಸ್ಟಾರ್ಟರ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಮಗೆ ಇನ್ನು ವೆಜ್ಜಲ್ಲಿ ಕಾರ್ನು, ಪೊಟ್ಯಾಟೊ ರಿಲೇಟೆಡ್ ಸ್ಟಾರ್ಟರ್ಸ್ ಕೊಟ್ಟರು. ನಾವೇನು ಅಷ್ಟೊಂದು ತಿಂದಿಲ್ಲ. ನೆಕ್ಸ್ಟ್ ನಾನ್ ವೆಜಿಟೇರಿಯನಲ್ಲಿ ಚಿಕನ್ನು, ಫಿಶ್ಶು, ಮಟನ್ನು ಮತ್ತು ಕ್ರ್ಯಾಬ್ ಇತ್ತು. ಈ ಥರ ಹೋಟೆಲ್ಸಲ್ಲಿ ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಸ್ಟಾರ್ಟರ್ಸ್ ನಾನ್ ವೆಜ್ ರಿಲೇಟೆಡ್ ಅವ್ರು ಫುಲ್ ನಮ್ಗೆ ಹೊಟ್ಟೆನ ಬರೀ ಚಿಕನ್ ಮತ್ತು ಮಟನ್, ಫಿಶಲ್ಲೇ ತುಂಬಿಸ್ಬಿಡ್ತಾರೆ. ಮಟನ್ ಕೂಡ ರೇರು. ಆದರೆ ಈ ಸೀ ಫುಡ್ ಇರುತ್ತೆ ಅಲ್ವಾ, ಅದ್ರ ಮಾತ್ರ ತಗೊಂಡೇ ಬರಲ್ಲ. ಕ್ರ್ಯಾಬ್ ಮತ್ತು ಫ್ರಾನ್ಸ್ನ ಸ್ವಲ್ಪ ಟೇಸ್ಟ್ ಕೊಡ್ತಾರಲ್ವ, ಸೊ ಅಷ್ಟು ಕೊಟ್ಬಿಟ್ಟು ಮತ್ತೆ ಚಿಕನ್ ಇಲ್ಲಾಂದರೆ ಫಿಶ್ನ ಸರ್ವ್ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಮಗೆ ಸೀ ಫುಡ್ಡಲ್ಲಿ ಫ್ರಾನ್ಸ್, ಕ್ರ್ಯಾಬ್ ಅವೆಲ್ಲ ರೇಟ್ ಜಾಸ್ತಿ ಅಲ್ವಾ. ಸೊ ಅದಕ್ಕೆ ನಮ್ಮ ಹೊಟ್ಟೆನ ವಿತ್ ಚಿಕನ್ ಮತ್ತು ಫಿಶಲ್ಲೇ ತುಂಬಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಾನು ಬಿಡಲ್ವಲ್ಲ. ಸೊ ನಾನಾದರೆ ಪ್ರಾನ್ಸ್ ತೊಗೊಂಡು ಬರೋವರೆಗೂ ಬಿಡಲೇ ಇಲ್ಲ. ನಂಗೆ ಚಿಕನ್ನೇ ಬೇಡ, ಬರೀ ಪ್ರಾನ್ಸ್ ತೊಗೊಂಬನ್ನಿ ಅಂತ ಹೇಳಿದ್ರು. ಸೊ ಅವ್ರಿಗಾದ್ರೆ ತುಂಬ ಕೋಪ ಬರ್ತಾಯಿತ್ತು, ಬಟ್ ಅವರು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಕಸ್ಟಮರ್ ಮುಂದೆ. ಸ್ಟಾರ್ಟರ್ಸ್ ಎಲ್ಲ ಆದಮೇಲೆ ನಾನು ಸೂಪ್ ತೊಗೊಳಕ್ಕೆ ಹೋಗಿದ್ದೀನಿ. ಕ್ಯಾರೆಟ್ ಸೂಪ್ ತೊಗೊಂಡೆ, ಚಿಕನ್ ಸೂಪ್ ಇತ್ತು. ಕ್ಯಾರೆಟ್ ಸೂಪ್ ತೊಗೊಂಡೆ, ಏನು ಚೆನ್ನಾಗಿರಲಿಲ್ಲ, ಫುಲ್ ಸ್ವೀಟಾಗಿತ್ತು. ಅದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಪೆಪ್ಪರ್ ಆಗಬೇಕಾಗಿತ್ತು, ಅವ್ರು ಆ್ಯಡ್ ಮಾಡಿಲ್ಲ. ಆ್ಯಂಡ್ ಈ ಥರ ಹೋಟೆಲ್ಸಲ್ಲಿ ನಮಗೆ ಖಾರನೇ ಇರಲ್ಲ. ತುಂಬ ಚಿಕ್ಕ ಮಕ್ಕಳಿಗೆ ತಿನ್ನಿಸ್ತಾರಲ್ಲ, ಉಪ್ಪು ಖಾರ ಇಲ್ದಿರ ಆ ಥರ ಇರುತ್ತೆ. ನನಗೆ ಇಷ್ಟನೇ ಆಗಲ್ಲ ಈ ಥರ ಹೋಟೆಲ್ಸಲ್ಲಿ. ನಾನೇ ಪೆಪ್ಪರು ಮತ್ತು ಸಾಲ್ಟ್ ನಾನೇ ಆ್ಯಡ್ ಮಾಡ್ಕೊತಾ ಇದ್ದೆ. ನೋಡಿ ಇಲ್ಲಿ ನಮ್ಮ ಕೊಲೀಗ್ಸ್ ಸಿರಿಯಾಕ್, ನನ್ನ ಕ್ಲೋಸ್ ಫ್ರೆಂಡ್ ಅವನು, ಹೇಮಸುಂದರ್ ಮತ್ತು ಖಲೀಲ್ ಅಂತ ಹೊಸ ಹುಡುಗ ಜಾಯ್ನ್ ಆಗಿದ್ದಾರೆ, ಮತ್ತು ಮಣಿದೀಪ್. ಅದೆಲ್ಲ ಆದಮೇಲೆ ನಾವು ಡೆಸರ್ಟ್ಸ್ಗೆ ಹೋದ್ವಿ. ಇನ್ನು ಡೆಸರ್ಟ್ಸಲ್ಲಿ ಆ್ಯಸ್ ಯೂಶ್ವಲ್ ಜಿಲೇಬಿ ಅಂತೆ, ಮತ್ತು ಈ ಹಲ್ವಾ, ಮತ್ತು ಚಿಕ್ಕ ಚಿಕ್ಕ ಜಾಮೂನು, ಐಸ್ ಕ್ರೀಮು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಈ ಕೇಕ್ಸ್ ಆ ಥರ ಎಲ್ಲ ಇತ್ತು. ಈ ಹೋಟೆಲಲ್ಲಿ ಇನ್ನೊಂದೇನಪ್ಪ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಓಪನ್ ಕಿಚನ್ ಅಂತಿದೆ. ಸೊ ಓಪನ್ ಕಿಚನ್ ಹತ್ರ ಹೋಗ್ಬಿಟ್ಟು ನಾವು ಫಿಶ್ ರಿಲೇಟೆಡ್ ಇಲ್ಲ ಚಿಕನ್ ರಿಲೇಟೆಡ್ ಏನಾದರೂ ಸ್ಟಾರ್ಟರ್ಸ್ ಕೇಳಿದ್ರೆ ನಮಗೆ ಪ್ರಿಪೇರ್ ಮಾಡಿಕೊಡ್ತಾರೆ. ಈಗ ಈ ಥರ ರೋಲ್ ಐಸ್ ಕ್ರೀಮ್ಸು ಎಲ್ಲ ಕಡೆನೂ ಫೇಮಸ್ಸೇ. ಸೊ ಇಲ್ಲಿ ರೋಲ್ ಐಸ್ ಕ್ರೀಮ್ ಮಾಡೋರು ಮಲ್ಟಿ ಜಾಬ್ ಮಾಡ್ತಾಯಿದ್ದಾರೆ. ಆ ಕಡೆ ಜಿಲೇಬಿನೂ ಮಾಡ್ತಾಯಿದ್ದಾರೆ, ಈ ಕಡೆ ಈ ರೋಲ್ ಐಸ್ ಮಾಡಿ ಕೊಡ್ತಿದ್ದಾರೆ. ಇಲ್ಲಿ ರೋಲ್ ಐಸ್ ಕ್ರೀಮ್ ಮಾಡೋದಕ್ಕೆ ಕಸ್ಟಮರ್ಸ್ಗೂ ಎಂಟ್ರಿ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ. ನಾನು ಸರಿಯಾಗಿ ಕೇಳಿದೆ, ವೆಯ್ಟ್ ಮಾಡು ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಅವ್ನು ಹೇಳ್ದ, ಬೇಡಮ್ಮ ಮತ್ತೆ ಏನಾದರೂ ಹೊಟ್ಟೆ ಅಪ್ಸೆಟ್ ಆದರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವರು ಮೇನ್ ಚೆಫ್ ಇರ್ತಾರಲ್ಲ, ಅವ್ರು ಮಾಡಿದ್ದೆ ತಿಂತಾ ಇದ್ದಾನೆ. ನೋಡಿ ನನ್ನ ಮೇಲೆ ಎಷ್ಟು ಅವನಿಗೆ ಗ್ಯಾರಂಟಿ ಇದೆ, ನಾನು ಕೆಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರು ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಕೈಯಲ್ಲಿ ಶಕ್ತಿ ಇರಬೇಕು ಅಂತ ಹೇಳ್ಬಿಟ್ಟು. ನಾನು ಹೇಳಿದೆ, ಡೈಲಿ ಮನೆಯಲ್ಲಿ ಅಡುಗೆ ಮಾಡ್ತೀನಲ್ಲ, ಆನಿಯನ್ಸ್ ಕಟ್ ಮಾಡಿ ಶಕ್ತಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಇಲ್ಲಿ ಮನೆದೀಪ್ಗೆ ಯಾವ ಫ್ಲೇವರ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿದ್ದೀನಿ. ಅವನಿಗೆ ಜಾಮೂನ್ ಬೇಕು ಅಂತ ಹೇಳಿದ್ರು, ಅದಕ್ಕೆ ಜಾಮೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಅವ್ನು ಅನ್ಕೊತಾ ಇದ್ದಾನೆ, ಬಕ್ರಾ ಮಾಡಿಬಿಟ್ಟಿಲ್ಲ ನನ್ನನ್ನು, ನಾನು ತಿನ್ನಬೇಕಾ ಅಂತ ಹೇಳ್ಬಿಟ್ಟು. ಸರಿ ನೋಡಿ ಕಟ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಆ ಥರ ಸ್ಮ್ಯಾಶ್ ಮಾಡೋ ಅಷ್ಟರಲ್ಲಿ ನನಗೆ ಹಾಕಿರೋ ಟೋಪಿನೇ ಬಿದ್ದೋಯ್ತು. ನೋಡಿ ನನಗೆ ನಗು ಬರ್ತೈತೆ ಅದನ್ನು ಮಾಡೋ ಅಷ್ಟರಲ್ಲಿ. ಯಪ್ಪ, ಕೈ ಆದರೆ ರೋಬೋ ಥರ ಫಾಸ್ಟಾಗಿ ವರ್ಕ್ ಮಾಡಬೇಕು, ನನಗಾದರೆ ಕೈಯೆಲ್ಲ ಫುಲ್ ನೋವೇ ಬಂದುಬಿಟ್ಟು.
ಅದಾದಮೇಲೆ ಐಸ್ ಕ್ರೀಮ್ನ ಆ ಸ್ಲ್ಯಾಬ್ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ರೋಲ್ಗೆಲ್ಲ ಪ್ರಿಪೇರ್ ಮಾಡ್ಕೊಬೇಕು. ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತೇಳ್ಬಿಟ್ಟು ನನಗೆ ಸ್ವಲ್ಪ ಭಯ ಆಗ್ತಾಯಿತ್ತು. ಯಾಕಂದರೆ ನನ್ನ ಫ್ರೆಂಡ್ಸ್ ಮುಂದೆ, ಮೇನಾಗಿ ನಮ್ಮ ಮ್ಯಾನೇಜರ್ ಇದ್ದರು, ಅವ್ರ ಮುಂದೆ ಮಾಡ್ತಾಯಿದ್ದೆ. ಬಟ್ ನಮ್ಮ ಮ್ಯಾನೇಜರ್ ಇದಕ್ಕೆಲ್ಲ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನನಗೆ ಒಂಥರ ಆಶ್ಚರ್ಯ ಆಯಿತು, ಖುಷಿ ಆಯಿತು. ಆ ರೋಲ್ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತೇಳ್ಬಿಟ್ಟು ಔಟ್ಪುಟ್ಗೋಸ್ಕರ ನಿಮಗಿಂತ ನನಗೆ ತುಂಬ ಎಕ್ಸೈಟ್ ಆಗಿತ್ತು. ನೋಡಿ ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು ನಾನು ಆಲ್ಮೋಸ್ಟ್ ಟ್ರೈ ಮಾಡಿದೆ, ನನಗೆ ಎಷ್ಟು ಬರುತ್ತೋ ಅಷ್ಟು. ಬಟ್ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ, ಸ್ವಲ್ಪ ದೊಡ್ಡ ದೊಡ್ಡ ರೋಲ್ ಬಂತು. ಅದನ್ನು ತಿಂದಿರೋ ಮಣಿದೀಪ್ ಚೆನ್ನಾಗಿದೆ ಅಂತ ಹೇಳ್ದ. ಆ್ಯಂಡ್ ಅವ್ನಿಗೇನೂ ಆಗಿಲ್ಲ, ಥ್ಯಾಂಕ್ ಗಾಡ್ ಅಂತಲೇ ಹೇಳ್ಬೋದು. ಇದೆಲ್ಲ ನೋಡಿ ನಮ್ಮ ಮ್ಯಾನೇಜರ್ ಸೈಡಿಂದ ನಗ್ತಾಯಿದ್ರು. ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮ್ಯಾನೇಜರ್ಗೆ ಹೇಳಿದ್ದೆ. ಸೊ ಅವರು ತುಂಬ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಅದೇ ರೀತಿ ಅವ್ರ ಪ್ರೀವಿಯಸ್ ಕಂಪ್ನಿಯಲ್ಲಿ ಕೂಡ ಒಬ್ಬ ಹುಡುಗಿ ಇದೇ ಥರ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮೆಮೊರೀಸ್ನ ಶೇರ್ ಮಾಡಿಕೊಂಡ್ರು. ನನಗದು ತುಂಬ ಸಪೋರ್ಟಿವ್ ಅನಿಸ್ತು. ನನಗೆ ಇಲ್ಲಿ ಚೆಫ್ ಅಂತ ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ಸೊ ಅದಕ್ಕೆ ನಾನು ಫುಲ್ಲು ನಗ್ತಾ ಇರೋದು ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಏನು ವರ್ಲ್ಡ್ ಕಪ್ ನೀನು ವಿನ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ರು. ಅದೆಲ್ಲ ಆದಮೇಲೆ ನಾವು ಫೋಟೋಸು ಮತ್ತು ವೀಡಿಯೋಸ್ ತಗೊಳೋದ್ರಲ್ಲಿ ಬ್ಯುಸಿ ಇದ್ದರೆ ನಮ್ಮ ಮ್ಯಾನೇಜರ್ ಬಿಲ್ ಕಟ್ಟೋದ್ರಲ್ಲಿ ಬ್ಯುಸಿ ಇದ್ದಾರೆ. ಲಂಚ್ ಎಲ್ಲ ಮುಗಿಸ್ಕೊಂಡು ಪಾಪ ನಮ್ಮ ಫ್ರೆಂಡ್ಸ್ಗೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಹೊಟ್ಟೆಲ್ಲ ಮುಂದೆ ಬಂದಿದೆ. ಬಟ್ ವೀಡಿಯೋಗೋಸ್ಕರ ಹೊಟ್ಟೆನೆಲ್ಲ ಒಳಗಡೆ ಹೇಳ್ಕೊತಾ ಇದ್ದಾರೆ. ಸೊ ಈ ಪ್ಲೇಸ್ ಆದರೆ ಒನ್ ಟೈಮ್ ವಿಸಿಟೇಬಲ್. ಸೊ ನೀವು ಕೂಡ ನಿಯರ್ ಬೈ ವೈಟ್ ಫೀಲ್ಡ್ ಇದ್ದರೆ ವಿಸಿಟ್ ಆಗಿ ಬನ್ನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.